ಗೃಹ ಜ್ಯೋತಿ ಪರಿಷ್ಕರಣೆ ಆಯಿತು. ಈಗ ಬಿ ಪಿ ಎಲ್ ಕಾರ್ಡು, ರೇಷನ್ ಕಾರ್ಡು ಪರಿಷ್ಕರಣೆ ನಡೀತಾ ಇದೆ. KYC ತಪ್ಪನೆ ಮಾಡಿಸ್ಕೊಳ್ರಿ. ಬೆಂಗಳೂರಿನಲ್ಲಿ ಅದು 1,00,000 ವಸತಿ ಯೋಜನೆ ಅಡಿಯಲ್ಲಿ ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡ್ರಿ. ಏಕೆಂದರೆ ಬಿ ಪಿ ಎಲ್ ಕಾರ್ಡಿಂದನೇ ನಮಗೆ ಸಬ್ಸಿಡಿ ಆಗಿರಲಿ, ಯಾವುದೇ ಆಗಲಿ, ಒಂದು 5 ಲ್ಯಾಕ್ ಸಹಾಯಧನ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, 1 BHA ಫ್ಲ್ಯಾಟ್ ಸಿಕ್ಕೋದಾಗಿರ್ಬೋದು, ಇವೆಲ್ಲ ಅವಶ್ಯಕತೆ ಇರುತ್ತೆ. ಹಾಗಾಗಿ ತಪ್ಪದೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ KYC ಮಾಡಿಸ್ಕೊಳ್ಳಿ. 5 ವರ್ಷ ಮೇಲ್ಪಟ್ಟವರು ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ನಾನು ಕೊಡ್ತೀನಿ. ಸರ್ಕಾರದಿಂದ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೋ ಅವರೆಲ್ಲೂ ಸಹ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಬಯೋಮೆಟ್ರಿಕ್ ಮಾಡಲಿಲ್ಲ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತವೆ. ಇದು ಯಾರ್ಯಾರು ಮಾಡಿಸ್ಬೇಕು ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಬನ್ನಿ. ಇನ್ನೂ ಏನಾರು ನಮ್ಮ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ದವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಕ್ಕೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ನೋಡಿಬಿಟ್ಟು ಹಾಗೆ ಸ್ಕಿಪ್ ಮಾಡಿಬಿಡಿ. ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಈಗ ಒಬ್ಬ ಬಡ ಮನುಷ್ಯರಿಗೆ ರೇಷನ್ ಕಾರ್ಡು ಎಷ್ಟು ಉತ್ತಮ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ಮತ್ತು ಏನೋ ಒಂದು ಸರ್ಕಾರ ಸೌಲಭ್ಯ ಪಡಿಬೇಕು ಅಂದರು ಈ ರೇಷನ್ ಕಾರ್ಡು, ಬಿ ಪಿ ಎಲ್ ಕಾರ್ಡು ಮೇನ್ ಅತಿ ಮುಖ್ಯ. ಎ ಪಿ ಎಲ್ ಕಾರ್ಡು, ಬಿ ಪಿ ಎಲ್ ಕಾರ್ಡು ಅದು ಮುಖ್ಯ. ಅದರಲ್ಲೂ ಬಿ ಪಿ ಎಲ್ ಕಾರ್ಡು ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಇತ್ತೀಚಿನ ದಿನಗಳು ಸಾಕಷ್ಟು ಲಕ್ಷಗಟ್ಟಲಷ್ಟು ಕ್ಯಾನ್ಸಲ್ ಮಾಡ್ತಾಯಿದ್ರು. ಆಧಾರ್ ವೆರಿಫೈ ಮಾಡ್ತಾಯಿದ್ರು. ಅದು ರೇಷನ್ ಕಾರ್ಡು ಸಾಕಷ್ಟು ಲಕ್ಷಗಟ್ಟಲೆ ಈಗ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ಸರ್ಕಾರ ಈಗ KYC ಮಾಡಿಸಿ ಅಂತ ತಿಳಿಸ್ತಾ ಇದೆ. ಸರ್ಕಾರ ಏನು ತಿಳಿಸ್ತಾ ಇದೆ ಅಂದರೆ, ಸರ್ಕಾರ ಸರಿಯಾದ ಪಡಿತರ ಫಲಾನುಭವಿಗಳಿಗೆ ಸಬ್ಸಿಡಿ ಸರಿಯಾಗಿ ಮನೆ ಮನೆಗೆ ಬಾಗಿಲು ತಲುಪಬೇಕು. ಹಾಗಾಗಿ ನಾವು KYC ಮಾಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದೆ. ಫ್ರೆಂಡ್, ಅರ್ಹರಿಗೆ ಮಾತ್ರ ಇದು ಪಡಿತರ ಚೀಟಿ ಇರಬೇಕು, ಬೇರೆಯವ್ರಿಗೆಲ್ಲ ಇರಬಾರ್ದು. ಅಂದರೆ ನಕಲಿ ಪಡಿತರ ಚೀಟಿಗಳು ಅವಳು ಹೆಚ್ಚಾಗ್ತಾ ಇದ್ದಾವೆ. ರಿಟರ್ನ್ಸ್ ಆಗಿರ್ಬೋದು ಮತ್ತು GST ಹೊಂದಿರೋ ಇವರೆಲ್ಲ ಪಡಿತರ ಚೀಟಿಗಳು ಹೊಂದಿದ್ದಾರೆ. ಹಾಗಾಗಿ ಅರ್ಹರಿಗೆ ಮಾತ್ರ ಇದು, ಬಡವರಿಗೆ ಮಾತ್ರ ಈ ರೇಷನ್ ಕಾರ್ಡು ಇರಬೇಕು ಅಂತ ಈಗ ಪರಿಷ್ಕರಣೆಗೆ ಆಗಿದೆ. ಇತ್ತೀಚೆಗೆ ನಿಮ್ಗೆ ಗೊತ್ತಾ ಇದೆ, ಮತದಾರ ಪರಿಷ್ಕರಣೆ ನಡೀತಾ ಇದೆ, ಗೃಹ ಜ್ಯೋತಿ ನಡೀತಾ ಇದೆ. ಇವೆಲ್ಲ ಗ್ಯಾರಂಟಿ ಯೋಜನೆಗಳು ಕಮ್ಮಿ ಮಾಡೋಕ್ಕೆ ಸರ್ಕಾರ ಇದೊಂದು ಕ್ರಮ ತಗೊಳ್ತಾ ಇದೆ ಅಂತಲೇ ಹೇಳ್ಬೇಕಾಗುತ್ತೆ ಇದು. ಯಾಕೆಂದರೆ ಈಗ ಸರ್ಕಾರಕ್ಕೆ ಎಷ್ಟೋ ಕೋಟಿಗಳು ಹಣ ಎಲ್ಲಕ್ಕೂ ಬಿ ಪಿ ಎಲ್ ಕಾರ್ಡ್, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಇದರಿಂದನೇ ಈಗ ಅವ್ರಿಗೆ ಬರೋದ್ರಿಂದ ಎಲ್ಲ ರೀತಿಯಲ್ಲಿ ಪರಿಷ್ಕರಣೆ ನಡೀತಾ ಇದೆ. ಅದೇ ರೀತಿ ಈಗ ಸುಮಾರು ಬಿ ಪಿ ಎಲ್ ಕಾರ್ಡು APL ಆಗಿದ್ದಾವೆ, ಸುಮಾರು ಕ್ಯಾನ್ಸಲ್ ಆಗಿವೆ. ಮತ್ತು ಈಗ ಸರ್ಕಾರ ಈಗ ಮುಂದಾಗಿದೆ, ಪರಿಷ್ಕರಣೆ ಮುಂದಾಗಿದೆ ಈ BPL ಕಾರ್ಡ್ದು. ಬಟ್ ಅದಕ್ಕಾಗಿ ಇವರು ಎಲ್ಲರಿಗೂ ಬಯೋಮೆಟ್ರಿಕ್ ಮಾಡೋಕ್ಕೆ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಫ್ರೆಂಡ್, ನಿಮ್ಮ ಹತ್ತಿರ ಇರುವಂಥ ಅಂಗನವಾಡಿ ನೀವು ಏನೋ BPL ಕಾರ್ಡು ಹೊಂದಿರೋ ಅಂಥವ್ರು, APL ಕಾರ್ಡು ಅಂದರೆ ರೇಷನ್ ಕಾರ್ಡ್ ಹೊಂದಿರೋ ಅಂಥವ್ರು, ನಿಮ್ಮ ಏನು ಅಂಗಡಿಗಳು, ನ್ಯಾಯಬೆಲೆ ಅಂಗಡಿ ಏನಿದೆಯೇ ಅಲ್ಲಿ KYC ಮಾಡಿಸಿ. ಫ್ರೆಂಡ್, ಇದು ಲಾಸ್ಟ್ ಡೇಟ್ ಅವರು ಸಹ ಕೊಟ್ಟಿದ್ದಾರೆ. KYC ಸೆಪ್ಟೆಂಬರ್ 30 ಲಾಸ್ಟ್ ದಿನಾಂಕ ಅಂತ ತಿಳಿಸಿದ್ದಾರೆ. ಇನ್ನು ಇದೇ ತಿಂಗಳೆಲ್ಲ ಆ ಥರ ಬೀಳಬೇಡಿ. ಸೆಪ್ಟೆಂಬರ್ ಅಂದರೆ ಇದು ಆಗಸ್ಟ್, ಸೆಪ್ಟೆಂಬರು, ಇನ್ನೂ 1-2 ತಿಂಗಳ ಕಾಲಾವಕಾಶ ಇರುತ್ತೆ. ಈ ತಿಂಗಳು, ನೆಕ್ಸ್ಟ್ ತಿಂಗಳು ಅಷ್ಟರೊಳಗೆ ನಿಮ್ಮ ಕುಟುಂಬದವರು ಎಲ್ಲರೂ ಸಹ ಇಲ್ಲಿ KYC ಮಾಡಿಸ್ಬೇಕಾಗುತ್ತೆ. ಏನಪ್ಪ ಅಂತಂದರೆ KYC ಅಂದರೆ 5 ವರ್ಷ ಮೇಲ್ಪಟ್ಟವರು ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಾರ್ಡು 5 ವರ್ಷ ಮೇಲ್ಪಟ್ಟವರು KYC ಮಾಡಿಸ್ಲೇಬೇಕು ಕಡ್ಡಾಯವಾಗಿ. ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡರಲ್ಲಿ ವ್ಯತ್ಯಯವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಪ್ರತಿ ಸದಸ್ಯರು ಇಲ್ಲಿ KYC ಮಾಡಿಸಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಈಗ 5 ವರ್ಷ ಒಳಗಡೆ ಅಂತ ನೀವು ಕೇಳೋದಾದರೆ 5 ವರ್ಷ ಒಳಗಡೆ ಹಾಜಿರೋರು ಸಹ ಏನಾರ KYC ಆಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಮಾಡಿಸ್ಬೇಕಾಗಿ. ಈಗ ರೇಷನ್ ಹೊಸದಾಗಿ ಅರ್ಜಿ ಹಾಕಿರ್ತೀರ, 1-2 ವರ್ಷ 3 ವರ್ಷದೊಳಗೆ ನಿಮಗೆ ಬಂದಿರುತ್ತೆ. ಇನ್ನೂ ಅದು KYC ಮಾಡಿಸಿಲ್ಲ ಅಂತಂದರೂ ಸಹ ನೀವು KYC ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 5 ವರ್ಷದ ಒಳಗಡೆ ನೀವೇನು ಇನ್ನೂ KYC ಮಾಡಿಸಿಲ್ಲ KYC ಮಾಡಿಸ್ಕೊಳ್ಳಿ. 5 ವರ್ಷ ಮೇಲ್ಪಟ್ಟರು ಎಲ್ಲ ಇಲ್ಲಿ KYC ಮಾಡಿಸ್ಬೇಕು ಅಂತಂದು ಕ್ಲಿಯರಾಗಿ ತಿಳಿಸಿದರೆ ಅದು ಸೆಪ್ಟೆಂಬರ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾದರೆ ನೀವು ಸುಮಾರು ಜನ ಕೇಳ್ಬೋದು,
ಸೊ ನಾವು ರೇಷನ್ ತಗೊಳಕ್ಕೆ ಹೋದಾಗ ನಮ್ಮದು ಹೆಬ್ಬೆಟ್ಟು ಆಯ್ತಾಯಿಲ್ಲ, ಇದು ನಮ್ಮ ಅಕ್ಕಿ ಹೋಗ್ಬಿಡ್ತೈತಾ. ಈಗ ಒಂದು ಕುಟುಂಬದಲ್ಲಿ 4 ಜನ ಇರ್ತೀರ, 4 ಜನದಲ್ಲಿ ಒಬ್ರದ್ದು 3 ಜನದ್ದು ಹೆಬ್ಬೆಟ್ಟು ಆಯ್ತಾ ಇರುತ್ತೆ, ಒಬ್ರ ಮನೆಯಲ್ಲದು ಹೆಬ್ಬೆಟ್ಟು ಆಯ್ತಾಯಿಲ್ಲ. ಅಂಥವ್ರು ಆತಂಕ ಪಡೋದು ಬೇಡ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ನಾವು ಈಗ ತಿಳಿಸ್ತಾ ಇದ್ದೀವಿ ಏನಪ್ಪ ಅಂದರೆ, ಅಂಥವ್ರು ನೀವು ಆಧಾರ್ ಸೆಂಟ್ರಿಗೆ ಹೋಗ್ಬೇಕಾಗುತ್ತೆ. ನೀವು ಆಧಾರ್ ಸೆಂಟ್ರಿಗೆ ಹೋಗಿ ಬಯೋಮೆಟ್ರಿಕ್ ಮಾಡಿಸಿ. ಮೊದಲು ಆಧಾರ್ ಕಾರ್ಡಲ್ಲಿ ನೀವು ಹೆಬ್ಬೆಟ್ಟೆಲ್ಲ ಬೆಳೆಗಳೆಲ್ಲ ಬಯೋಮೆಟ್ರಿಕ್ ಮಾಡಿಸಿದ ನಂತರ ಒಂದು ವಾರನೋ 10 ದಿವಸನೋ ಅಪ್ಡೇಟ್ ಆದ ನಂತರ ನಿಮಗೆ ನ್ಯಾಯಬೆಲೆ ಅಂಗಡಿ ಹತ್ರ ಹೋಗಿ ಮತ್ತೆ ನೀವು ಹೆಬ್ಬೆಟ್ಟು ಕೊಟ್ಟರೆ ಅದು ಅಪ್ಸೆಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಅಲ್ಲಿ ಆಧಾರ್ ಕಾರ್ಡಿಂದನೇ ಇಲ್ಲಿ ನಿಮಗೆ ನ್ಯಾಯಬೆಲೆಯಲ್ಲಿ ಬೆಳ್ಳಚ್ಚು ತಳೋದು. ಆದ್ದರಿಂದ ನೀವು ಮುಂಚೆನೇ ಅಲ್ಲಿ ಹೋಗಿ ನೀವು ಆಧಾರ್ ಸೆಂಟ್ರಲ್ಲಿ ಹೋಗಿ ಬಯೋಮೆಟ್ರಿಕ್ ಓಕೆ ಆದ ನಂತರ ನೀವು ಇಲ್ಲಿ ಬಂದು ಹೆಬ್ಬೆಟ್ಟು ಕೊಟ್ಟರೆ ಅದು ಅಪ್ಸೆಟ್ ಆಗುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ. ನೀವು ಆತಂಕ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ, ಪ್ರತಿಯೊಬ್ಬರು ಸಹ ರೇಷನ್ ಕಾರ್ಡ್ ಇರೋ ಅಂಥವ್ರು ಬಯೋಮೆಟ್ರಿಕ್ ನಿಮ್ಮ ನ್ಯಾಯಬೆಲೆ ಅಂಗಡಿ ಹತ್ರ ಹೋಗಿ KYC ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳಿ ಅಂತ ನಾವು ತಿಳಿಸ್ತಾ ಇದ್ದೀವಿ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಯಾಕೆಂದರೆ BPL ಕಾರ್ಡ್ ಎಷ್ಟು ಉತ್ತಮ ಅನ್ನೋದು ನಿಮ್ಗೆ ಗೊತ್ತೇ ಆಗುತ್ತೆ. ಅದರಲ್ಲೂ ನಾವು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಆಲ್ಮೋಸ್ಟ್ BPL ಕಾರ್ಡ್ ಇರಲೇಬೇಕು ಅಂತಾರೆ. ಇಲ್ಲಿ ಹೆಚ್ಚಾಗಿ ಒಂದು BHF ಫ್ಲ್ಯಾಟ್ಗಳಿಗೆ ಸಬ್ಸಿಡಿ ಆಗಿರಲಿ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ನಿಮಗೆ ವಿಷಯ ತಿಳ್ಕೊಳ್ಳಿ ಅಂತ ನಾನು ಆ ವಿಷಯ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಸೆಪ್ಟೆಂಬರ್ 30 ಒಳಗಡೆ ನೀವು ಹೋಗಿ KYC ಮಾಡಿಸಿ ನ್ಯಾಯಬೆಲೆ ಅಂಗಡಿಗೆ ರೇಷನ್ ಕಾರ್ಡ್ ಉಳಿಸ್ಕೊಳ್ಳಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ.